ಪಂಚಾಯತಿ ಒಳಗ ಇಟ್ಟು ಕೆಲಸ ಮಾಡೋದು ಇಟ್ಟು ವರ್ಷ ಈಗ ಅಡಿಚು ವರ್ಷ ಆಗ್ಯದಪ್ಪ ಬಿಟ್ಟು ನಾವು ಮತ್ತೊಬ್ಬರಿಗೆ ಕೊಡ್ಬೇಕಾಗ್ಯದ ಅದನ್ನ ಅಧ್ಯಕ್ಷನ ಪೀಠ ಕೊಡ್ಬೇಕಾದ್ರೆ ಎತ್ತ ಕಾಳಕದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಏ ಮಹಾಶಕ್ತಿ ಮಹಾದೇವಿ ಎದ್ದಾಳ ಮುಂದಿನ ಸಾಂದ ಏ ಮಮ್ಮಾಯಿ ಮಹಾಶಕ್ತಿ ಎದ್ದಾಳ ಮುಂದಿನ ಸಾಂದ ಪರಶಕ್ತಿ ಪಾದ ಎಟ್ಟ ಕೂಡಲೇ ಏ ಪಾದವೇ ಪೃಥ್ವಿಯಾಗ್ಯದ ತೇಜ ವಾಯು ಆಕಾಶ ಭಾಗ್ಯದ ಮೊಳಕಾಲದಿಂದ ಮೃತ್ಯ ಸಾಗ್ಯದ ಏ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಏ ಹರನ ಹೃದಯದಳು ತೋಗ್ಯದ ತಲೆ ಭಾಗ್ಯದ ಏ ಹರನ ಹೃದಯದಳು ತೋಗ್ಯದ ತಲೆ ಭಾಗ್ಯದ ನಂದಿನಿ ಅಂಗದೋಳು ಲಿಂಗ ಮಾಯ ಜಾಗ ನಂದಿನಿ ಅಂಗದೋಳು ಲಿಂಗ ಮಾಯ ಜಾಗ ಲಿಂಗ ಮಾಯ ಜಾಗ ನಂದಿನಿ ಅಂಗದೋಳು ಲಿಂಗ ಮಾಯ ಜಾಗ ಶೃಂಗಾರ ಸೃಷ್ಟಿ ಹುಟ್ಟ್ಯಾದ ಮಂಗಲಾಂಗಿ ಪುರಾಣ ಬಾರದಿಟ್ಟದ ನಿನ್ನ ಪರಮಾತ್ಮಗ ವೈದ ಕ್ವಾಟದ ಏ ಸರಸ್ವತಿ 9 ಲಕ್ಷ್ಮಿಯ 10 ಏ ಪಾರ್ವತಿ 11 ಅವತಾರ ತೊಟ್ಟದ ಮಾತ ಗಟ್ಟ್ಯಾದ ಏ ಪಾರ್ವತಿ 11 ಅವತಾರ ತೊಟ್ಟದ ಮಾತ ಗಟ್ಟ್ಯಾದ ಮತ್ತೇನು ಹೇಳ್ಯಾರ ನೋಡಪ್ಪ ಎಷ್ಟು ದಿವಸ ಕೂಸಾಗಿ ಬಿದ್ದಿದ್ರ ಅನಸೂಯನ ಮನ್ಯಾಗತ್ತ ಕೇಳಿದಾಗ 3 ರಾತ್ರಿ 3 ಹಗಲ ಬಿದ್ದಿದ್ರತ್ರಿಪ್ಪ ಅಲ್ಲ ಲಯ ಮಾಡುವಂತ ಪರಮಾತ್ಮ ಸೃಷ್ಟಿ ಮಾಡುವಂತ ಬ್ರಹ್ಮ ಮತ್ತ ಇದನ್ನೆಲ್ಲ ಸಂರಕ್ಷಣೆ ಮಾಡುವಂತ ವಿಷ್ಣು ಇವ್ರ 3 ಮಂದಿ ಕೂಡಿ 3 ರಾತ್ರಿ 3 ಹಗಲ ಹಾಕಿ ಮನ್ಯಾಗ ಬಿದ್ದಿದ್ರಂದ್ರೆ ದೇವಲೋಕದಾಗ ಸೃಷ್ಟಿ ಯಾವ ಮಾಡ್ತಿದ್ದ ಲಯ ಯಾವ ಮಾಡ್ತಿದ್ದ ಸಂರಕ್ಷಣೆ 3 ಮಂದಿ ಬಂದ ಕೂಸಾಗಿ ಬಿದ್ದಾರಂದ್ರೆ ಇವ್ರ ನೋಡ್ರಿ ಈಗ ಹೆಂಗ್ರಿ ಒಂದೊಂದು ಗ್ರಾಮದೊಳಗ ಪಂಚಾಯತಿಯಾಗ ಜಡ್ಪಿ ಆಗ್ಲಿ ಉಪಾಧ್ಯಕ್ಷ ಆಗ್ಲಿ ಅಧ್ಯಕ್ಷ ಆಗ್ಲಿ ಪಂಚ ಆಗ್ಲಿ ಅವ್ರದ ಟೈಮ್ ಬತ್ತಪ್ಪ ಅಂತಂದ್ರೆ ಈಗ ಎಷ್ಟ ಪಂಚಾಯತಿ ಒಳಗ ಇಟ್ಟು ಕೆಲಸ ಮಾಡೋದು ಇಟ್ಟು ವರ್ಷ ಈಗ ಅಡಿಚು ವರ್ಷ ಆಗ್ಯದಪ್ಪ ಬಿಟ್ಟು ನಾವು ಮತ್ತೊಬ್ಬರಿಗೆ ಕೊಡ್ಬೇಕಾಗ್ಯದ ಅದನ್ನ ಅಧ್ಯಕ್ಷನ ಪೀಠ ಕೊಡ್ಬೇಕಾದ್ರ ಮತ್ತೊಬ್ಬ ಯಾವ್ರಿ ಆರಿಸಿ ಬಂದಲ್ಲಿ ನಿಂತಾಗನ ಇವಂಗ ಅದನ್ನ ಕೊಟ್ಟು ಇವ್ ಸರ್ಕೋಬೇಕಾಗ್ತತಿ ಬ್ರಹ್ಮನ ಹೆಸರ ಮೇಲೆ ಯಾವ ನಿಂತಿದ್ದ ದೇವಲೋಕದಾಗ ಬ್ರಹ್ಮ ಹುಟ್ಟಿಸ್ತಿದ್ದ ಬ್ರಹ್ಮ ಹುಟ್ಟಸಾವ ಅಲ್ಲಿ ಹೋಗಿ ಬಿದ್ದಾಗ ಅಲ್ಲಿ ಹುಟ್ಟಿಸೋ ಕೆಲಸ ಯಾವ ಮಾಡ್ತಿದ್ದ ದೇವಲೋಕದಾಗ ಪರಮಾತ್ಮ ಲಯ ಮಾಡಾವ ಇವನ 3 ರಾತ್ರಿ 3 ಹಗಲ ಬಿದ್ದಾಗ ಅಲ್ಲಿ ಲಯ ಯಾವ ಮಾಡ್ತಿದ್ದ ಇವನ ಬದಲು ಡ್ಯೂಟಿ ಯಾವ ತಗೊಂಡಿದ್ದ ವಿಷ್ಣು ಇನ್ನು ಸಲುತ್ತಿದ್ದ ಎಲ್ಲ 84 ಲಕ್ಷ ಜೀವರಾಶಿ ಎಲ್ಲ ಸಲುವ ವಿಷ್ಣು ಅನ್ನ ಹಾಕಾವ್ ಮತ್ತ ಇವನ ಬಂದ 3 ರಾತ್ರಿ 3 ಹಗಲ ಕೂಸಾಗಿ ಬಿದ್ದಾಗ
ವಿಷ್ಣುನ ಜಾಗ ಬ್ರಹ್ಮನ ಜಾಗ ಪರಮಾತ್ಮನ ಜಾಗ ಯಾರು ತೊಗೊಂಡಿದ್ರು ದೇವಲೋಕದಾಗ ವಿಷ್ಣು ಅವ ಅಲ್ಲಿ ಹೋಗಿ ಬಿದ್ದಾಗ ಅನ್ನ ಯಾವ ಹಾಕ್ತಿದ್ದ ಅನ್ನ ಯಾವ ಹಾಕ್ತಿದ್ದಲ್ಲ ಯಾವ ಹಾಕಿಲ್ಲ ಜಗ ಎಲ್ಲ ಉಪವಾಸ ಇತ್ತು ಹಂಗಿಲ್ಲ ಮತ್ತೆ ಇವ್ರ ಮಾತಿನ ಮೇಲೆ ಅಲ್ಲಿ 3 ರಾತ್ರಿ 3 ಹಗಲವ್ರು ಬೀಳಕ್ಕ ಸಾಧ್ಯನ ಇಲ್ಲ ಅವ್ನು ಸುಮ್ಮನೆ ಹೇಳಕತ್ಯ ನೀವು ಬಂದ ಅದು ನಾಯಿಗೆ ಅಡಿಗೆ ಮನಿ ತೋರಿಸಿದಂಗ ಆಗ್ತತಿ ಅದ ನಾಯಿ ಹೊರಗ ನಿಂತದ ಅಲ್ಲೇ ನಿಂದ್ರಲಿ ಬಾಳ ದೂರ ತಗೊಳೋದು ಬೇಡ ಒಳಗ ಯಾಕೆ ಬಿಟ್ಟು ಬಿಡ ಅದಕ್ಕೆ ಇನ್ನೊಂದು ಮಾತು ಹೇಳ್ಯಾರಿಪ್ಪ ಮತ್ತೇನ್ ಹೇಳ್ತಾರ ಯಾಕಂದ್ರೆ ಇದು ಅಲ್ಲದ ಒಂದು ಮಾತು ಹೇಳ್ಕೊತ ಬಂದ್ರು ಅವ್ರು ಎಲ್ಲ ಪರಮಾತ್ಮ ಮಾಡ್ಯಾನ ಪರಮಾತ್ಮ ಹೆಚ್ಚಿನವ ಪರಮಾತ್ಮ ಹೆಚ್ಚಿನವ ಅಂತ ಹೇಳ್ತೀನಿ ನೀನು ಒಳಗ ಬಸವಣ್ಣಪ್ಪ ಹಾಲ ಏನ ಹೆಪ್ಪ ಕೊಟ್ಟಾನತ್ರಿ ಈ ಭೂಮಿಗೆ 4 ಮಂದಿನ ಹಾಲು ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬೇಗ ಮುನಿಗೆ ತಂದ ಯಾವಾಗ ಬಸವಣ್ಣಪ್ಪ ಕೋದಲ್ಲ ಅವಾಗ ಮೊದಲ ರಕ್ತ ಮುನಿ ಕೋದ ಎಲ್ಲ ನೀರೆಲ್ಲ ರಕ್ತಿತ್ತು ಆಮ್ಯಾಗ ಹಾಲು ಮುನಿ ಕೋದ ನೀರೆಲ್ಲ ಹಾಲಾತು ಯಾವಾಗ ಹೆಪ್ಪ ಮುನಿ ಕೋದ ಹೆಪ್ಪ ಗಟ್ಟಗೊತ್ತು ಬಿಗಿ ಮುನಿ ಕೋದ ಬಿಕ್ಕೊಂಡು ಬಿಡ್ತು ಅಂತ ಹೇಳತ್ಯಾರಿ ಇವ್ರನ್ನ ತಯಾರು ಮಾಡಿದವ ಯಾರ ಜಾಂಬು ಋಷಿ ಜಾಂಬು ಮುನಿ ಜಾಂಬು ಮುನಿ ಮಕ್ಕಳು ಇವ್ರ ಜಾಂಬು ಮುನಿನ ಯಾರು ತಯಾರು ಮಾಡ್ರು ಜಾಂಬು ಮುನಿ ಅನ್ನ ಅವನಗತ್ಲೆ ಜಾಂಬು ಅಂತಾನೆ ಬೇಡ ಮತ್ತೆ ಜಾಂಬು ಅಂತ ಅದು ದಗದ್ ಬೇರೆ ಐತೆ ದ್ವಾಪಾರದಾಗ ಬಂದು ದಗದಾಗೈತಿ ಅದ ಜಾಂಬು ಅಂತನ ಮಗಳ ಸತ್ಯಭಾಮಿ ಜಾಂಬವಂತಿ ಹಂಗ ಎಲ್ಲ ನಮ್ಮನೆ ಬಂದದ್ರಿ ಹೆಸರು ಅದಕ್ಕ ಜಾಂಬು ಮುನಿ ತಯಾರಾಗಬೇಕಾದ್ರೆ ಹೆಂಗದ ಅವನು ತಳ ತೆಗೆದು ಕೊಡ್ತಾನೆ ಕೇಳ ನೀ ಹೇಳುದು ಈಚೆ ಕಡೆ ಸುದ್ದಿ ನಾ ಹೇಳುದು ಅದರ ಆಚೆ ಕಡೆ ಸುದ್ದಿ ಆಕಿ ಹಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನವಕೋಟಿ ಹುಟ್ಟ್ಯಾವ ನವಕೋಟಿ ಸಾವಧಾನದಿಂದ ಕೇಳ ಹೊಸ ಗ್ವಾಟಿ ಬಸವ ಭುವನೇಶ್ವರಿಗೆ ಆಗ ಹೋಗಿ ಕೊಟ್ಟಿದಾನ ಭೇಟಿ ತಾಯಿ ತಯಾರು ಮಾಡ್ಯಾಳು ಈ ಸೃಷ್ಟಿಯಾಗಿ ಈಶ್ವರೂಪ ಬಸವ ಜನನಿ ಜಡಿ ಒಳಗಿಂದ ಜಲಪೂಟಿಯಾಗಿ ಅದೇ ಜಲದಿಂದ ಜಲ ಮುನಿಗೆ ಉದ್ಭವಿಸಿ ಜಲಾಧೀಶ ಹಾಕಿ ಬೇಟಾಳ ಕಟ್ಟ ಅವಂಗ 4 ಮಕ್ಕಳಿದ್ದಾರ ಒಟ್ಟ ಹಾಲ ಹೆಪ್ಪ ರಕ್ತ ಬಿಗಿ ಮುನಿ ಬೇಕಟ ಆದಿಶಕ್ತಿ ಕಮಿಯ ಬಳ್ಳಾದ ಕಟ್ಟ್ಯಾರ 7 ಬಾಣದಾರು ಜಾಂಬು ಗಾಡಿ ಎದ್ರಾಗ ತಯಾರಾತ್ರಿ ನೀರಾಗ ಜನನಿ ಜಡಿ ಒಳಗಿಂದ ಯಾವಾಗ ಜಲ ಹೊರಗ ಬಿತ್ತು ನೋಡ ಜಲ ಅಂದ್ರ ಹೆಣ್ಣ ಜನನಿ ಅಂದ್ರ ಹೆಣ್ಣ ಜನಿನ ಜಡಿ ಒಳಗಿಂದ ಯಾವಾಗ ಜಲ ಪುಟ್ಟಿತ್ತಲ್ಲ ಅದ್ರೊಳಗ ಜಾಂಬು ಗಾಡಿ ತಯಾರಾತ ಅದ್ರಾಗ ಇವ್ ಹುಟ್ಟ್ಯಾನ ಯಾವ ಜಾಂಬು ಗಾಡಿ ಅಂದ್ರ ಜಾಂಬು ಮುನಿ ಜಾಂಬು ಮುನಿ ಹುಟ್ಟಿದ ಎದ್ರಾಗ ನಮ್ಮ ನೀರಾಗ ನಮ್ಮ ಆದಿಶಕ್ತಿ ಅವತಾರದೊಳಗ ಹುಟ್ಟ್ಯಾನವ ಕರೇತಿ ನಮ್ಮ ನೀರಾಗ ನಿಮ್ಮ ಜಾಂಬು ಮುನಿ ಹುಟ್ಟ್ಯಾನಂದ್ರ ಅವ ದೊಡ್ಡವ ಅಲ್ಲ ಇವನು ತಯಾರು ಮಾಡಿಬಿಟ್ಟವ್ರ ನಾವು ದೊಡ್ಡವ್ರ ಹೌದಲ್ಲ ಮತ್ತೆ ನಿನ್ನ ಹುಟ್ಟಿಸಿಬಿಟ್ಟಕ್ಕಿ ನಾನು ಆದಿಶಕ್ತಿ ಅವತಾರದು ಕಣದಳ ಲಕ್ಷ್ಮಣ ಮಾಸ್ತರ ನಿನ್ನೆ ಹುಟ್ಟಿ ಕಡೆ ಬಂದ್ರ ನೀವು ಎಲ್ರಿ ಬಿದ್ದಿರಿ ಕುರ್ಚಿ ಮ್ಯಾಗಿಂದ ಅದು ಅಟ್ಯಾಕ್ ನಿಗರಿಸಿ ನೋಡ್ಲತ್ತೀರಿ ಕಿವಿ ಅದು ಗಜ ನಿಂತು ಹೋಗ್ಯಾರ ಹೆಂತಿಂತವ್ರ ಅದಕ್ಕ ಜನನಿ ಜಡಿ ಒಳಗಿಂದ ಜಲ ಯಾವಾಗ ಪುಟ್ಟಿತ್ತು ಜಾಂಬು ಮುನಿ ಹುಟ್ಟಿ ಬಂದ ಅವಂಗ 4 ಮಂದಿ ಮಕ್ಕಳು ಹುಟ್ಟ್ರಿ ಯಾರ ಹಾಲು ಮುನಿ ಹೆಪ್ಪ ಮುನಿ ರಕ್ತ ಮುನಿ ಬಿಗ ಮುನಿ ನಾ ತಯಾರು ಮಾಡಿದ ಕೂಸುಗಳನ್ನ ತಂದ ನನ್ನ ಭೂಮಿಗೆ ಹೆಪ್ಪ ಕೊಡ್ಲಾಕ ನಿಮ್ಮ ಅಪ್ಪನ ಗಂಟು ಕೊಡ್ಲಾಕ ಹತ್ತಿದಿ ನನಗ ಏನಿಲ್ಲ ಇವನು ತಯಾರು ಮಾಡಿ ಬಿಟ್ಟಕಿನ ಅದಕ್ಕೆ ಬಸವಣ್ಣಪ್ಪ ಹೇಳ್ತಾಳ ಏ ಬಸವಣ್ಣ ಈಗಿನೀಗ ಹೋಗ ಆ 4 ಮಂದಿ ಮಕ್ಕಳನ್ನ ಯಾರ ಎಳ್ಕೊಂಡು ಬಾ ಅವ್ರ ನೀಲಿ ನನ್ನಿಂದ ತಯಾರಾಗ್ಯಾರ ತಗೊಂಡ ಬಾ ನೀರಾಕಾರ ಐತಿ ಈಗ ಸದ್ದ
ಆದಿಶಕ್ತಿ ಹೇಳ್ತಾಳೆ ಇದು ನಿರಾಕಾರ ಐತಿ, ಇದು ಹೆಪ್ಪು ಕಟ್ಟಬೇಕಾದ್ರೆ 4 ಮಂದಿನ ತಗೊಂಡ ಬಾ. ಅವಾಗ ಬಸವಣ್ಣಪ್ಪ ಹೋಗಿದ ಬಸವಣ್ಣಪ್ಪ ಹೆಂಗ ಮಾಡಿದ, ಏನ್ ಮಾಡಿದ, ಓಡಿ ಹೋದತ್ತ ಮಕ್ಕಳ ತರಬೇಕಂತ ಹೇಳಿ ಹೇಳ್ತಾನ. ತಾಯಿ ಕೂಡ ಅಂದಾಳ ನಿನ್ನ ಮಕ್ಕಳ ಕೂಡ ಅಂದಾಳ. ಆದಿಶಕ್ತಿ ಕೂಡ ಅಂದಾಗ ಅವಾಗ ಅಂದ ಜಾಂಬು ಮುನಿ ನಾಯ ಕೊಡ್ಲಿಲ್ಲ, ನಾಯ ಕೊಡ್ಲಿ ಹೋಮಗ್ನ ನನ್ನ ಮಕ್ಕಳ ಬೇಕಾಗ್ಯಾವ ನಾಯ ಕೊಡ್ಲಿ ಅಂದಾಗ ಯಾವ ಜಾಂಬು ಮುನಿ ತನ್ನ ಮುಷ್ಟಿ ಮಾಡಿ ಹಿಡಿದು ಒಂದು ಬಾಯಿ ಗುದ್ದಿದ್ ನೋಡಿ ಬಸವಣ್ಣಪ್ಪಗ. ಮ್ಯಾಗಿನ ಒಂದು ಸಟ್ಟು ಹಲ್ಲು ಕಿತ್ಯದ ಸದ್ದ ಈಗ ಭೂಮಿ ತಲೆ ಮ್ಯಾಗ ಎತ್ತು ತಿರುಗತಾವ, ಎತ್ತುಗಳಿಗೆ ಆದ್ರೂ ಸಹಿತ ಮ್ಯಾಗಿನ ಹಲ್ಲು ಇಲ್ಲ. ಜಾಂಬು ಮುನಿ ಗುದ್ದಿ ಮೂರ್ದಾನ ಅಲ್ಲಿ ಯಾವಾಗ ಮಕ್ಕಳ ತರ್ಲಕ್ ಹೋದಾಗ ಕೆಳಗಿನ ಹಲ್ಲು ಅಟ್ಟದ ಮ್ಯಾಗಿನ ಹಲ್ಲು ಇಲ್ಲ. ಈಗ ಬಸವಣ್ಣಪ್ಪಗ ಸಟ್ಟ ಹೋಗೈತಿ ಅದ. ಅದಕ್ಕೆ ಅವ ಸಮುದ್ರ ಮತನ ಮಾಡುವಂತ ಟೈಮ್ದೊಳಗೆ 14 ರತ್ನಾಗಿ ಹೇಳ್ಬೇಕಾಗ್ತದ ಹಲ್ಲುಗಳ. ಅವ ಹಲ್ಲ 14 ರತ್ನಾಗಿ ಹೊರಗೆ ಬಂದಾವ. ಈಗ ಏನ್ ಹೇಳ್ತಾರ ನೋಡ್ರಿ, ನಡಿಲಿ. ಆಕಾರ ಮಾಡ್ಯಂದ ತಾಯಿ ಬಸವಾಗ ಹೇಳ ಹೋಗಿದ್ದು ಜಲಮುನಿ ಅಂತ್ಯಾಕ ಜಾಣ ಬಸವ ನುಡದ ಒಂದ ಕವತೂಕ ನಿನ್ನ ಮಕ್ಕಳಿಗೆ ಕೊಡೋ ಮೂಲ ಕಾರಣಕ ನಾಲ್ವರಿಗೆ ಕೊಟ್ಟರ ನಾಟಕ ನಿರಾಧಾರ ಏರಿಸಿ ಹೂರಣಕ ಮುಂದ ಕಾರಣಕ ನಿರಾಧಾರ ಏರಿಸಿ ಹೂರಣಕ ಮುಂದ ಕಾರಣಕ ಮಕ್ಕಳಿಗೆ ಕೊಡದೊಲ್ಲ ಅಂದ ಧಿಕ್ಕರಿಸಿ ನಿಂತ ಮೂನಿ ಆಗ ಮೂಳ ಬಸವಂದ ತಪ್ಪಿದ ದಿಕ್ಕ ತಾಯಿ ಹೇಳ್ತಾಳ ನಿಂದ್ರು ಈಗ ಯುದ್ಧಕ ಬಸವ ಹಲ್ಲ ಕಿಸದ ನಿತ್ತ ಮಧ್ಯಕ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ತಂದು ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ್ಕ ಸೃಷ್ಟಿ ಮಾಡೋದಕ್ಕ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ್ಕ ಸೃಷ್ಟಿ ಮಾಡೋದಕ್ಕ ಭುವನೇಶ್ವರಿಯಿಂದ ಭೂಮಿ ಪೌರುಷ ಹೇಳ ಬ್ಯಾಡ ತಿಕ್ಕ ಅದರ ಬಗ್ಗೆ ನಿನಗ ತಿಳಿಸುವೆ ಚೊಕ್ಕ ಬಿಡು ಗೋಲಿ ಆಡು ಹುಡುಗಾಟಲಿ ಅಕ್ಕ ಓತಿ ಕಟ್ಟಿನ ಓಟ ಬೇಲಿಯ ತನಕಾಲು ಓಡಿ ಆಡಿ ಮುರ್ಕೊಂಡ್ಯೋ ನಿನ್ನ ಸ್ವಾಣಕ ಬೇದ್ಯತ ಬ್ಯಾಣಕ ಓಡಿ ಆಡಿ ಮುರ್ಕೊಂಡ್ಯೋ ನಿನ್ನ ಸ್ವಾಣಕ ಬೇದ್ಯತ ಬ್ಯಾಣಕ ಭಕ್ತ ಬಸವ ಶಕ್ತಿಯಿಂದ ಮುಕ್ತ ಹೊಂದಿದನ ಚೇತಿನವ್ರಂಗ ನೋಡಿ ಬ್ಯಾಡ ಪೇಚ ವಿಚ್ಛದಿಂದ ಕ್ರಿಯಾದಿಂದ ಜ್ಞಾನ ಆಯ್ತು ಸ್ವಚ್ಛ ಅಜ್ಞಾನ ಹೆಂಗ ಆಗತ್ತದೋ ಧರೆಯೋಳು ಮೆರೆಯುವ ಹಿರೇ ಸಾವಳಗಿ ಶಿವಯೋಗಿ ಸದ್ಗುರುವಿನ ಪೀಠ ದಸ್ತಗೀರ ಮಾಡಿದನು ಅಲ್ಲಿ ಊಟ ಕಂದ ವಿದ್ಯೆ ಎತ್ತಡಿ ಎಂಜಲ ತಾಟ ಕಣ್ಣಿ
ಶಮಿಯಾನ